ಎಲ್ಲ SSLC ಎಕ್ಸಾಮ್ನ ಬರೆದ್ಬಿಟ್ಟು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿರುವಂತೆ SSLC ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, SSLC ವಿದ್ಯಾರ್ಥಿಗಳಿಗೆ ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು. SSLC ಪರೀಕ್ಷೆ ಫಲಿತಾಂಶ ದಿನಾಂಕದಲ್ಲಿ ಭಾರಿ ಬದಲಾವಣೆ ಆಗಿದೆ ಅಂತಲೇ ಹೇಳ್ಬೋದು. ಆಲ್ರೆಡಿ ಒಂದು ರಿಸಲ್ಟ್ ಡೇಟ್ನ ಅನ್ನೋದನ್ನ ಕೊಟ್ಟಿದ್ರೆ ಅಂತಲೇ ಹೇಳ್ಬೋದು. ಸೊ ಆದರೆ ಆ ದಿನಾಂಕದಂದು ರಿಸಲ್ಟ್ ಅನ್ನೋದು ಬರ್ತಾ ಇಲ್ಲ ಅಂತಲೇ ಹೇಳ್ಬೋದು. ಈಗ ರಿಸಲ್ಟ್ ಡೇಟ್ ಅನ್ನೋದು ಚೇಂಜ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾವ ದಿನಾಂಕದಲ್ಲಿ ರಿಸಲ್ಟ್ ಅನ್ನೋದು ಬರುತ್ತೆ, ಹಾಗೆ SSLC ಮೌಲ್ಯಮಾಪನ ನಿಮ್ಮ ಪೇಪರ್ ಕರೆಕ್ಷನ್ ಅನ್ನೋದು ಮುಗಿಯುವುದು ಯಾವಾಗ, ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗೆ SSLC ಫಲಿತಾಂಶ ದಿನಾಂಕ ಪ್ರಕಟವಾಗಿದೆಯಾ ಅಂದರೆ ಶಿಕ್ಷಣ ಇಲಾಖೆಯಿಂದನೇ ನೋಟಿಫಿಕೇಶನ್ ಅನ್ನೋದು ಬಂದಿದೆಯಾ, ಅದನ್ನು ಕೂಡ ನೋಡೋಣ. ಹಾಗೆ ಏಪ್ರಿಲ್ 24ಕ್ಕೆ ಫಲಿತಾಂಶ ಬರುತ್ತೆ ಅನ್ನೋದು ನಿಜನಾ, ಅದು ಎಲ್ಲ ಕಡೆ ಸುದ್ದಿ ಬರ್ತಿದೆ. ಏಪ್ರಿಲ್ 24ಕ್ಕೆ ರಿಸಲ್ಟ್ ಅನ್ನೋದು ಬರ್ತಾ ಇದೆಯಾ 100%. ಹಾಗೆ ಯಾವ ಸಮಯಕ್ಕೆ ರಿಸಲ್ಟ್ ಅನ್ನೋದು ಬರುತ್ತೆ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಹಾಗೆ ಬದಲಾದ ಹೊಸ ಫಲಿತಾಂಶದ ದಿನಾಂಕ ಯಾವುದು ಅಂದರೆ ಹೊಸದಾಗಿ ಬಂದಂಥ ರಿಸಲ್ಟ್ ಡೇಟ್ ಯಾವುದು, ಅದನ್ನು ಕೂಡ ಡಿಸ್ಕಸ್ ಮಾಡ್ತಾ ಬರೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. SSLC ಮೌಲ್ಯಮಾಪನ ಮುಗಿಯುವುದು ಯಾವಾಗ ಅಂತ ಕೇಳ್ತಿದ್ರಿ. ಸೊ ಆಲ್ರೆಡಿ ಈಗ ಪೇಪರ್ ಕರೆಕ್ಷನ್ ಅಂದರೆ ನಿಮ್ಮ ಆನ್ಸರ್ ಶೀಟ್ ಇವ್ಯಾಲ್ಯೂಯೇಷನ್ ಒಂದು ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಏಪ್ರಿಲ್ 5ಕ್ಕೆ ನಿಮ್ಮ ಇವ್ಯಾಲ್ಯೂಯೇಷನ್ ಒಂದು ಸ್ಟಾರ್ಟ್ ಆಗಿದೆ. ಮಿನಿಮಮ್ ಅಂದರೂ 15 ದಿನ ನಿಮ್ಮ ಪೇಪರ್ ಕರೆಕ್ಷನ್ ಮಾಡೋಕ್ಕೆ ಟೈಮ್ ಅನ್ನೋದು ತಗೊಳುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಪೇಪರ್ ಅಂದರೆ ದಿನಕ್ಕೆ 600 ಪೇಪರ್ನ ಕರೆಕ್ಷನ್ ಮಾಡ್ತಾರೆ. ಹೇಗೆ ಕರೆಕ್ಷನ್ ಮಾಡ್ತಾರೆ ಅಂದರೆ ತುಂಬ ಸ್ಟ್ರಿಕ್ಟಾಗಿ ವ್ಯಾಲ್ಯೂಯೇಷನ್ ಅನ್ನೋದು ಮಾಡ್ತಾರೆ. ಒಂದು ಪೇಪರ್ನ 3 ಟೀಚರ್ಸ್ ವ್ಯಾಲ್ಯೂಯೇಷನ್ ಅನ್ನೋದು ಮಾಡ್ತಾರೆ. ಫಸ್ಟು ಒಬ್ಬರು ಜಸ್ಟ್ ರೈಟ್ ಆಗ್ತಾ ಹೋಗ್ತಾರೆ, ಇನ್ನೊಬ್ಬರು ಮಾರ್ಕ್ಸ್ನ ಕೊಡ್ತಾ ಹೋಗ್ತಾರೆ, ಇನ್ನೊಬ್ಬರು ಟೋಟಲ್ನ ಮಾರ್ಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತಾ ಬರ್ತಾರೆ, ಹಾಗೆ ಕ್ಯಾಲ್ಕುಲೇಷನ್ ಕೂಡ ಮಾಡ್ತಾ ಬರ್ತಾರೆ. ಸೊ ಹಾಗಾಗಿ ಮೌಲ್ಯಮಾಪನ ಅನ್ನೋದು ಮುಗಿಯೋದು ಬಂದುಬಿಟ್ಟು ಏಪ್ರಿಲ್ 19 ಅಥವಾ 18ಕ್ಕೆ ಮುಗಿಯುತ್ತೆ, ಅಥವಾ 20ಕ್ಕೆ ಮುಗಿಯುವಂಥ ಚಾನ್ಸಸ್ ಇದೆ. ಆ ಶಿಕ್ಷಣ ಇಲಾಖೆಯಿಂದ 20ಕ್ಕೆ ಮುಗಿಯುತ್ತೆ ಅಂತ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಮೌಲ್ಯಮಾಪನ. ಹಾಗೆ SSLC ಫಲಿತಾಂಶ ದಿನಾಂಕ ಪ್ರಕಟವಾಗಿದೆಯಾ ಅಂತ ಕೇಳ್ತಿದ್ರಿ. ಹೌದು, ಆಲ್ರೆಡಿ ಒಂದು ಡೇಟ್ನ ಕೊಟ್ಟಿದ್ದಾರೆ ಶಿಕ್ಷಣ ಇಲಾಖೆಯಿಂದ, ಏಪ್ರಿಲ್ 24ಕ್ಕೆ ಬರುತ್ತೆ ಅಂತ. ಅದಾದರೆ ಸಂಭಾವಿತ ದಿನಾಂಕ ಆಗಿರುತ್ತೆ, ಅಂದರೆ ಕನ್ಫರ್ಮ್ ಡೇಟ್ ಆಗಿರಲ್ಲ. ಹಾಗೆ ಏಪ್ರಿಲ್ 24ಕ್ಕೆ ಫಲಿತಾಂಶ ಬರೋದು ನಿಜಾನ ಅಂತ ಕೇಳಿದ್ರೆ ಇಲ್ಲ, ಇನ್ನು ಕನ್ಫರ್ಮ್ ಆಗಿ ಡೇಟ್ ಅನ್ನೋದು ಏಪ್ರಿಲ್ 24ಕ್ಕೆ ರಿಸಲ್ಟ್ ಅನ್ನೋದು ಬರುತ್ತೆ ಅಂತ ಕನ್ಫರ್ಮ್ ಆಗಿಲ್ಲ. ಸ್ವಲ್ಪ ಚೇಂಜ್ ಆಗ್ಬೋದು. ಏಪ್ರಿಲ್ 24ಕ್ಕಿಂತ ಬೇಗನೆ ಬರುತ್ತೆ ಬಿಟ್ಟರೆ ಲೇಟ್ ಅಂತ ಬರಲ್ಲ ಅಂತಲೇ ಹೇಳ್ಬೋದು. ಸೊ ಸ್ವಲ್ಪ ಬೇಗನೆ ರಿಸಲ್ಟ್ ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದು. ಯಾವ ಸಮಯಕ್ಕೆ ರಿಸಲ್ಟ್ ಬರುತ್ತೆ ಅಂತ ಕೇಳ್ತಿದ್ರಿ, ಯಾವಾಗ ನಿಮ್ಮ ಒಂದು ರಿಸಲ್ಟ್ ಡೇಟ್ ಅನೌನ್ಸ್ಮೆಂಟ್ ಆಗುತ್ತೋ ಸೊ ಆ ಸಂಜೆ ನಿಮಗೆ ಒಂದು PDF ಅನ್ನೋದನ್ನು ಶಿಕ್ಷಣ ಇಲಾಖೆಯಿಂದ ರಿಲೀಸ್ ಮಾಡ್ತಾರೆ. ಸೊ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾವ ಟೈಮ್ಗೆ, 12ವರೆಗೆ ಆದರೆ 12:30ಕ್ಕೆ, ಅಥವಾ 1:30ಕ್ಕೆ, ಅಥವಾ 2:30ಕ್ಕೆ ಅಂತ ಡೇಟ್ನ ಮೆನ್ಷನ್ ಮಾಡಿರ್ತಾರೆ. ಸೊ ಆ ಡೇಟ್ಗೆ ನೀವು ರಿಸಲ್ಟ್ ಅನ್ನೋದು ಚೆಕ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಬದಲಾವಾದ ಹೊಸ ಫಲಿತಾಂಶ ದಿನಾಂಕ, ಹೌದು, ಏಪ್ರಿಲ್ 24ಕ್ಕೆ ರಿಸಲ್ಟ್ ಅನ್ನೋದು ಬರುತ್ತೆ ಅಂತ ಎಲ್ಲ ಕಡೆ ಸುದ್ದಿ ಆಗಿದೆ. ಆದರೆ ಆ ದಿನ ಅನ್ನೋದು ರಿಸಲ್ಟ್ ಅನ್ನೋದು ಬರ್ತಾ ಇಲ್ಲ ಅಂತಲೇ ಹೇಳ್ಬೋದು. ರಿಸಲ್ಟ್ ಡೇಟ್ ಅನ್ನೋದು ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ಈಗ ಆದಷ್ಟು ಬೇಗ ರಿಸಲ್ಟ್ ಅನ್ನೋದು ಕೊಡೋಕ್ಕೆ ಶಿಕ್ಷಣ ಇಲಾಖೆಯವರು ಟ್ರೈ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ರಿಸಲ್ಟ್ ಡೇಟ್ ಅನ್ನೋದು ಏಪ್ರಿಲ್ 18ಕ್ಕೆ ರಿಸಲ್ಟ್ ಬರಬೇಕು ಅಂತ ಶಿಕ್ಷಣ ಇಲಾಖೆಯಿಂದನೇ ತೀರ್ಮಾನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಏಪ್ರಿಲ್ 18 ಅನ್ನೋದು ಈಗ ಎಲ್ಲ ಕಡೆ ಟ್ರೆಂಡಿಂಗಲ್ಲಿ ಶಿಕ್ಷಣ ಇಲಾಖೆಯನ್ನು ಕೂಡ ಇದೇ ಡೇಟ್ಗೆ ಬರುವ ಚಾನ್ಸಸ್ ಇದೆ ಅಂತ ಕೂಡ ಹೇಳಿದೆ. ಸೊ ಹಾಗೆ ಇದ್ರ ಬಗ್ಗೆ ಇನ್ನೇನಾದರೂ ಅಪ್ಡೇಟ್ ಬಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನಿಮ್ಮ ಫ್ರೆಂಡ್ಸ್ಗೂ ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.